ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನು ಹೇಳಕ್ ಇಷ್ಟಪಡ್ತೀನಿ ಅಂದರೆ, ನಮ್ಮ ರೈತರಿಗೆ ಯಾವ ರೀತಿ ಮೋಸ ಆಗ್ತಿದೆ, ಯಾವ ರೀತಿ ಅನ್ಯಾಯ ಆಗ್ತಿದೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಗಾಯ್ಸ್, ನೀವು ಅಲಹಾಬಾದ್ ಆಗಲಿ, ತೈವಾನ್ ಪಿಂಕ್ ಆಗಲಿ, ರೆಡ್ ಡೈಮಂಡ್ ಆಗಲಿ, VNR ಆಗಲಿ, ಯಾವುದೇ ಚೇಪೆ ತಳಿ ತಗೊಳ್ಳಿ, ಅದನ್ನು 3 ಥರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಒಂದು ಕ್ಲೋನಿಂಗು, ಇನ್ನೊಂದು ಟಿಶ್ಯೂ ಕಲ್ಚರು, ಇನ್ನೊಂದು ಗ್ರಾಫ್ಟಿಂಗ್ ಅಂತ. ಈ ಗ್ರಾಫ್ಟಿಂಗ್ ಆಗಲಿ, ಟಿಶ್ಯೂ ಕಲ್ಚರ್ ಆಗಲಿ, ಕ್ಲೋನಿಂಗ್ ಆಗಲಿ ಎಷ್ಟು ಬಂಡವಾಳ ಬೀಳತ್ತೆ, ಅದರಿಂದ ಏನೇನು ಲಾಭ ಇದೆ, ಮತ್ತು ನರ್ಸರಿ ಅವರು ಅದನ್ನು ಏನು ರೇಟಿಗೆ ಮಾರ್ತಾರೆ, ಯಾವ ರೀತಿಗೆ ಮಾರ್ಬೋದು, ಮತ್ತು ಇದರಿಂದ ರೈತರಿಗೆ ಯಾವ ರೀತಿ ಲಾಸ್ ಆಗ್ತಾ ಇದೆ. ರೈತರು ಲಾಸ್ ಆಗ್ತಾ ಇರೋದು, ರೈತರಿಗೆ ಜಾಸ್ತಿ ಬಂಡವಾಳ ಬೀಳ್ತಾ ಇರೋದು. ಈ ನರ್ಸರಿ ಅವ್ರಿಗಾಗಲಿ ಮತ್ತು ತರಿಸ್ಕೊಡ್ತಾರಲ್ವ ನಾರ್ಗೆ, ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ, ಅವ್ರು ಬದುಕೊತಾರೆ. ಲಾಸ್ಟಿಗೆ ನಮ್ಮ ರೈತರೇ ಲಾಸ್ ಆಗೋದು. ಯಾವ ರೀತಿ ಏನು ಅಂತ ಈ ವಿಡಿಯೋದಲ್ಲಿ, ಈ ಕ್ಲೋನಿಂಗ್ನಾಗಲಿ, ಟಿಶ್ಯೂ ಕಲ್ಚರ್ನಾಗಲಿ, ಗ್ರಾಫ್ಟಿಂಗ್ನಾಗಲಿ ಯಾವ ಥರ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ, ಬನ್ನಿ ಗಾಯ್ಸ್. ಸೊ ಗಾಯ್ಸ್, ಇಲ್ಲಿ ಏನು ನಾನು ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇದ್ದೀನೋ ನಿಮಗೆ, ಇದು ಜಸ್ಟ್ ಒಂದು ಮಾಡಲ್ ಅಷ್ಟೇ, ಯಾವ ರೀತಿ ಇದು ಗ್ರಾಫ್ಟ್ ಮಾಡ್ತಾರೆ ಅಂತ. ಇದು ಅಂಟು ಕಟ್ಟೋದು ಅಂತಾರಲ್ವಾ, ಅದನ್ನು ಕೆಳಗಡೆ ಇರೋ ತಾಯಿ ಗಿಡನೇ ಬೇರೆ, ಮೇಲೆ ಹುಟ್ಟೋ ಮಗುನೇ ಬೇರೆ. ಇದು ಸೆಂಟ್ರಲ್ಲಿ ಒಂದು ಬೇರೆ ಯಾವುದೋ ಒಂದು ಗಿಡ ತಗೊಂಡು ಆ ಗಿಡಕ್ಕೆ ಚೆನ್ನಾಗಿ ಹೆಲ್ತಿ ಇರೋ ಗಿಡನ ಗ್ರಾಫ್ಟ್ ಮೇಲೆ ಅಂಟು ಕಟ್ತಾರೆ. ಇದನ್ನೇ ಗ್ರಾಫ್ಟಿಂಗ್ ಅನ್ನೋದು. ಇದನ್ನ ಯಾವ ಥರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಈಗ ಲೈವ್ ಆಗಿ ತೋರಿಸ್ಕೊಡ್ತೀನಿ, ಬನ್ನಿ ಗಾಯ್ಸ್. ನಾವು ಫಸ್ಟ್ ಕೆಲಸ ಮಾಡೋದೇ ಸೆಲೆಕ್ಷನ್ನು. ಇವಾಗ ಹೆಲ್ತಿ ಪ್ಲ್ಯಾಂಟ್ನ ಸೆಲೆಕ್ಟ್ ಮಾಡಬೇಕು. ಯಾವುದಾದ್ರೂ ಕಾಯಿ ಜಾಸ್ತಿ ಬಿಟ್ಟಿರೋದಾಗಲಿ, ಹೈಟ ಹೋಗಿರೋದಾಗಲಿ, ಮತ್ತು ಡಿಸೀಸ್ ರೆಸಿಸ್ಟೆಂಟ್ ಆಗಲಿ, ಆ ಥರ ಇರೋ ಒಂದು ಗಿಡನ ಸೆಲೆಕ್ಟ್ ಮಾಡಬೇಕು. ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇದು ಹೆಲ್ತಿಯಾಗಿದೆ, ಬ್ರಾಂಚಿಂಗು ಚೆನ್ನಾಗಿ ಬಂದಿದೆ, ಮತ್ತು ಹೈಟು ಇದೆ, ಇಳುವರಿನೂ ಚೆನ್ನಾಗಿ ಬಿಡ್ತಾ ಇದೆ. ಮತ್ತು ಕಾಯಿಗಳೆಲ್ಲ ನೋಡ್ಬೋದು ಯಾವ ಥರ ಕಾಯಿ ಬಿಟ್ಟಿದೆ ಅಂತ. ಇದರಿಂದನೇ ನೋಡಿ ಒಂದು ಬಲ್ತಿರೋ ರೆಂಬೆನ ಕಟ್ ಮಾಡ್ಕೊಳ್ಳೋಣ, ಬನ್ನಿ ಗೈಸ್. ಅಷ್ಟೇ, ಕಟ್ ಮಾಡ್ಕೊಂಡಿದ್ದಾಯ್ತು. ಸೊ ಗಾಯ್ಸ್, ಈ ಥರ ಒಂದು ಹೆಲ್ತಿ ಬ್ರ್ಯಾಂಚು ಕಿತ್ಕೊಂಡ್ಬಂದಿದ್ದಾಯ್ತು. ಇದನ್ನು ನಾವೇನು ಮಾಡಬೇಕು ಅಂದರೆ, ಎಲ್ಲ ಕಿತ್ಬಿಟ್ಟು ಇಲ್ಲಿ ಗ್ರಾಫ್ಟಿಂಗ್ ನೈಫ್ ಅಂತ ಬರುತ್ತೆ, ಆ ಗ್ರಾಫ್ಟಿಂಗ್ ನೈಫಲ್ಲಿ ನೀಟಾಗಿ ಹಿಂಗೆ ಚೂಪ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಇನ್ನೊಂದು ಯಾವುದಾದ್ರೂ ಒಂದು ಪ್ಲ್ಯಾಂಟ್ನ ಎತ್ಕೊಂಡು, ಇದು ಆಲ್ರೆಡಿ ಬೇರು ಎಲ್ಲ ಇರುತ್ತೆ ಇದಕ್ಕೆ, ಇದನ್ನು ಹಿಂಗೆ ಚೂಪ್ ಮಾಡ್ಕೋಬೇಕು. ಹಿಂಗೆ ಮ್ಯಾಚ್ ಆಗೋ ಥರ ಮಾಡ್ಕೋಬೇಕು ಗಾಯ್ಸ್. ಇದನ್ನು ಏನಿಲ್ಲ, ಈ ಥರ ಹಿಂಗೆ ಅಂಟು ಕಟ್ಬಿಟ್ರೆ, ಈ ಥರ ಅಂಟು ಕಟ್ಬಿಟ್ಟು ಇಲ್ಲಿ ಟೇಪ್ ಹಾಕ್ಬಿಟ್ರೆ ವಿತಿನ್ ಒಂದು 2-3 ವಾರದಲ್ಲಿ ಇದು ಹೊಸ ಗಿಡ ರೆಡಿ ಆಗಿಬಿಡುತ್ತೆ ಗಾಯ್ಸ್. ಇದಕ್ಕೆಲ್ಲ ಬಂಡವಾಳ ಎಷ್ಟು ಬೀಳುತ್ತೆ ಅಂದ್ಕೊಂಡಿದ್ದೀರಾ? ನೋಡಿ, ಇದು ಬಂದು ಯಾವುದೋ ಗಿಡ, ಮೀನ್ಸ್ ಇದನ್ನು ಬೀಜ ಹಾಕಿದ್ರೂ ಬೆಳೆಯುತ್ತೆ, ಆ ಥರ ಗಿಡ. ನಾಟಿ ಗಿಡಕ್ಕೆ ಇನ್ವೆಸ್ಟ್ಮೆಂಟೇ ಬೇಕಾಗಿಲ್ಲ. ಯಾಕಂದರೆ ಒಂದು ನರ್ಸರಿ ಇದ್ದರೆ ಅದು ತೋಟ ಇರುತ್ತೆ, ಆ ತೋಟದಲ್ಲಿ ಕೆಳಗಡೆ ಬಿದ್ದು ಅಲ್ಲಲ್ಲೇ ಮಲ್ಟಿರ್ತವೆ, ಅದನ್ನೇ ಒಂದು ಕೋಕೋ ಪಿಟ್ ಪಾಕೆಟಲ್ಲಿ ಹಾಕಿ ಬೆಳೆಸ್ತಾರೆ. ಮತ್ತು ಇದನ್ನು ನೋಡ್ತೀರಾ, ಇದು ರೆಂಬೆ ಕಿತ್ಕೊಂಬಂದು ನಾನು ನಮ್ಮ ತೋಟದಲ್ಲೇ ಕಿತ್ಕೊಂಬಂದೆ. ಅದೇ ಥರ ನರ್ಸರಿಗೂ ಒಂದು ತೋಟ ಇರುತ್ತೆ, ಆ ತೋಟದಲ್ಲಿ ಕಿತ್ಕೊಬಂದು ಹಿಂಗೆ ಅಂಟ್ಕೊಡ್ತಾರೆ. ಇದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಒಂದು 5-10 ರೂಪಾಯಿ ಬೀಳ್ಬೋದು ಗಾಯ್ಸ್. ಒಂದು ಲೇಬರು, ಮೇಂಟೆನೆನ್ಸು ಎಲ್ಲ ಸೇರಿ ಗ್ರಾಫ್ಟೆಡ್ ಗಿಡಗೆ 5-10 ರೂಪಾಯಿ ಬೀಳತ್ತೆ. ಮತ್ತು ಇದರಿಂದ ಅಡ್ವಾಂಟೇಜಸ್ಸು, ಡಿಸಡ್ವಾಂಟೇಜಸ್ ಹೇಳ್ತೀನಿ. ಅಡ್ವಾಂಟೇಜಸ್ಸು, ಇವಾಗ ನಾನು ಯಾವ ಗಿಡದಿಂದ ಕಿತ್ಕೊಂಬಂದಿದ್ದೀನಿ ಉಳಿದ್ನೋ, ಅದೇ ಥರನೇ ಒಂದು 10-15 ಗಿಡ ಮಾಡ್ಬೋದು. ಅದೇ ಯಾವ ಥರ ಹೆಲ್ತಿ ಆಗಿದೆ, ಯಾವ ಥರ ಕಾಯಿ ಬಿಡ್ತಿದೆ, ಯಾವ ಥರ ಬ್ರಾಂಚಸ್ ಇದೆ, ಅದೇ ಥರನೇ ಇದು ಪ್ರಾಪರ್ಟೀಸ್ ಇರುತ್ತೆ. ಯಾಕಂದರೆ ನಾವು ಆಲ್ರೆಡಿ ನೋಡಿದ್ದೀರಿ, ಅದು ಫುಲ್ ಹೆಲ್ತಿ ಆಗಿದೆ, ಬ್ರಾಂಚಸ್ ಇದೆ, ಅದೇ ಥರನೇ ಈ ಗಿಡನೂ ಇರುತ್ತೆ. ಇದ್ರದ್ದು ಅಡ್ವಾಂಟೇಜ್ ಬಂದು ಇದ್ರದ್ದು ಡಿಸಡ್ವಾಂಟೇಜ್ ಏನು ಗೊತ್ತಾ ಗೈಸ್? ನಾವು ಇವಾಗ ಒಂದು 2 ಎಕರೆ ಹಾಕಿದ್ರೆ ಅಂತ ಮಾಡ್ಕೊಳ್ಳಿ, 2 ಎಕರೆಗೆ ಒಂದು 2,000 ಗಿಡ ಬೀಳುತ್ತೆ ಅವರೇಜು. ಆ 2,000 ಗಿಡದಲ್ಲಿ ಇವು ಒಂದು ಗಿಡದಲ್ಲಿ ಒಂದು 30 ಗಿಡ ಅಷ್ಟೇ ನಾವು ಮಾಡೋಕ್ಕಾಗೋದು. ಅದು ಒಂದು 30 ಗಿಡ ಒಂದೇ ಥರ ಇರುತ್ತೆ, ಇನ್ನು ಮಿಕ್ಕಿದೆಲ್ಲ ಇನ್ನೊಂದು ಥರ ಇರುತ್ತೆ. ಅದು ಯಾವ ಗಿಡದಲ್ಲಿ ಮಾಡಿರ್ತಾರೋ ಆ ಥರ ಇರುತ್ತೆ. ಇದ್ರದ್ದು ಡಿಸಡ್ವಾಂಟೇಜಸ್. ಯಾರೇ ಆಗಲಿ ಗ್ರಾಫ್ಟೆಡ್ ಗಿಡ ನಾನು 50 ರೂಪಾಯಿಗೆ, 60 ರೂಪಾಯಿಗೆ ಅದು ಇದು ಅಂತ ಕೇಳ್ತಾರಲ್ವಾ, 5 ರೂಪಾಯಿ 6 ರೂಪಾಯಿ ಅಷ್ಟೇ ಗಾಯ್ಸ್. ಡೈರೆಕ್ಟ್ ನರ್ಸರಿಯಲ್ಲೇ 5 ರೂಪಾಯಿ 6 ರೂಪಾಯಿ ಗ್ರಾಫ್ಟೆಡ್ ಗಿಡ ಸಿಗುತ್ತೆ, ಅಲ್ಲಿಂದನೇ ತರಿಸ್ಕೊಳ್ಳಿ. ಥ್ಯಾಂಕ್ ಯು ಗಾಯ್ಸ್. ಸೊ ಗಾಯ್ಸ್, ಅದು ಮುಗೀತು. ಇವಾಗ ಕ್ಲೋನ್ಡ್ ಯಾವ ಥರ ಮಾಡ್ತಾರೆ ಅಂತ
ತೋರಿಸ್ಕೊಡ್ತೀನಿ ಬನ್ನಿ ಗೈಸ್. ಈ ಕ್ಲೋನ್ಡ್ ಹೆಂಗಂದ್ರೆ ಒಂದು ಪೇರೆಂಟ್ ಗಿಡ ಇರುತ್ತೆ, ನೋಡ್ತಾ ಇದ್ರಲ್ವಾ, ಇದು ಪೇರೆಂಟ್ ಗಿಡ. ಆ ಪೇರೆಂಟ್ ಗಿಡದಲ್ಲಿ ಒಂದು ರೆಂಬೆ ಕಟ್ ಮಾಡ್ಕೊತಾರೆ. ಆ ರೆಂಬೆನ ರೂಟಿಂಗ್ ಹಾರ್ಮೋನ್ಸ್ ಸ್ಟೆಮ್ಗೆ ಇದಾಕ್ಬಿಟ್ಟು ಅದು ಇನ್ನೊಂದರಲ್ಲಿ ಕೋಕೋಪಿಟ್ಟಲ್ಲಿ ಇಲ್ಲಾಂದ್ರೆ ಮಡ್ಡಲ್ಲಿ ಉಳ್ತಾರೆ. ಇದು ಕ್ಲೋನಿಂಗ್ ಗೈಸ್. ಇದು ಯಾವ ರೀತಿ ಮಾಡ್ತಾರೆ ಅಂತ ಇದಕ್ಕೆ ನಾನು ಲೈವ್ ಆಗಿ ತೋರಿಸ್ಕೊಡ್ತೀನಿ ಬನ್ನಿ ಗೈಸ್. ಇವಾಗ ಗೈಸ್, ಕ್ಲೋನಿಂಗಿಗೂ ಫಸ್ಟು ಸೇಮ್ ಪ್ರೊಸೀಜರು. ಇವಾಗ ನೋಡ್ಬೋದು, ನಾನು ಸೆಲೆಕ್ಟ್ ಮಾಡಿರೋದು ಕ್ಲೋನಿಂಗಿಗೆ ಇದರಿಂದ ನಾನು ಕ್ಲೋನ್ ಮಾಡ್ತೀನಿ. ನೋಡ್ಬೋದು, ಅವಾಗಲೇ ನಾನು ಗ್ರಾಫ್ಟೆಡ್ ಅಲ್ಲಿಂದ ಕಿತ್ಕೊಬಂದೆ. ಇದರಿಂದ ನಾನು ಕ್ಲೋನ್ ಮಾಡ್ತೀನಿ. ಇದು ಹೈಟು ಎಲ್ಲ ಚೆನ್ನಾಗಿದೆ. ಇದೊಂದು 5 ವರ್ಷ ಗಿಡ. 5 ವರ್ಷದಿಂದ ಇದು ಸತ್ತಿಲ್ಲ. ಮತ್ತು 5 ವರ್ಷದಿಂದ ಒಳ್ಳೆ ಇಳುವರಿ ಬಿಡ್ತಾ ಇದೆ. ಮೀನ್ಸು ಇದರದ್ದೇ ಪ್ರಾಪರ್ಟೀಸು ನಾ ಇದನ್ನೇ ಕ್ಲೋನ್ ಮಾಡೋಣ ಬನ್ನಿ ಗೈಸ್. ಕ್ಲೋನಿಂಗ್ ಯಾವ ಥರ ಮಾಡ್ತೀನಿ ಅಂತ ಇದರಲ್ಲಿ ಒಂದು ನೋಡ್ಬೋದು. ಇದು ಹೆಲ್ತಿ ರೆಂಬೆ. ಈ ರೆಂಬೆನ ಕಿತ್ಕೊಂಡು ಇದರಿಂದ ನಾನು ಯಾವ ರೀತಿ ಕ್ಲೋನ್ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಗೈಸ್. ಸೊ ಗೈಸ್, ಇಲ್ಲಿ ಬಂದು ರೆಂಬೆ ಕಿತ್ಕೊಬಂದೆ. ಇದನ್ನು ಯಾವ ರೀತಿ ಕ್ಲೋನ್ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಗೈಸ್. ಏನಿಲ್ಲ, ಇಲ್ಲಿ ಇದು ಬಿಟ್ಟಿದೆ ಅಲ್ವಾ, ಇಲ್ಲಿಂದ ಇಲ್ಲಿಗೆ ಹಿಂಗೆ ಈ ಥರ ಮುರ್ಕೋಬೇಕು. ಇದು ಇಷ್ಟೇ ಇರಬೇಕು. ಇದು ಹಿಂಗೆ. ಮತ್ತು ಎಲೆನ ಕಂಪ್ಲೀಟಾಗಿ ಕಿಲ್ಬಾರ್ದು. ಈ ಥರ ಕಟ್ ಮಾಡಬೇಕು. ಈ ಥರ ಕಟ್ ಮಾಡಿಬಿಟ್ಟು ಇಲ್ಲಿ ಒಂಚೂರು ಒಂದು ಸೈಡ್ ಗಾಯ ಮಾಡಿ ಇದನ್ನು ರೂಟಿಂಗ್ ಹಾರ್ಮೋನ್ಸ್ ಇರುತ್ತೆ. ರೂಟಿಂಗ್ ಹಾರ್ಮೋನ್ಸ್ ಅದು ಒಂದು ಕೆಮಿಕಲ್ಸ್ ಇರ್ತವೆ, ಅದು ಔಷಧಿಗಳು. ಅದನ್ನು ರೂಟಿಂಗ್ ಹಾರ್ಮೋನ್ಸಲ್ಲಿ ಡಿಪ್ ಮಾಡ್ತಾರೆ. ಡಿಪ್ ಮಾಡಿ ಮತ್ತು ಯಥಾ ಪ್ರಕಾರ ಕೋಕೋಪಿಟ್ ಬ್ಯಾಗಲ್ಲಿ ಉಳ್ತಾರೆ. ಇದು ಒಂದು ಹೊಸ ಗಿಡ ಆಗಿ ಆಚೆ ಬರುತ್ತೆ. ಇದರಿಂದ ಏನು ಅಡ್ವಾಂಟೇಜಸ್ಸು ಅಂದರೆ ಸೇಮು, ಏನೂ ಇಲ್ಲ. ಇದರಿಂದ ಇವಾಗ ನಾನೇನು ಗಿಡ ತೋರಿಸಿದ್ನೋ ಅದೇ ಥರ ಗಿಡ ಪ್ರಾಪರ್ಟೀಸು ಈ ಗಿಡಕ್ಕೂ ಬರುತ್ತೆ. ಅದೇ ಥರ ಇಳುವರಿ ಬರುತ್ತೆ. ಅದೇ ಥರ ಡಿಸೀಸ್ ರೆಸಿಸ್ಟೆಂಟ್ ಎಲ್ಲ ಚೆನ್ನಾಗಿರುತ್ತೆ. ಮತ್ತು ಇಳುವರಿನೂ ಆಲ್ರೆಡಿ ನಾವು ನೋಡಿರೋದು, ಯಾವ ಗಿಡ ನೋಡಿದ್ರೋ ಅದೇ ಥರನೇ ಇಳುವರಿ ಇದರಲ್ಲೂ ಬರುತ್ತೆ. ಮತ್ತು ಡಿಸಡ್ವಾಂಟೇಜಸ್ ಏನಪ್ಪ ಅಂದರೆ, ನಾವು ಇದರಿಂದ ಒಂದು ಹ್ಯೂಜ್ ಅಮೌಂಟಲ್ಲಿ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಇದರಿಂದ ಒಂದು 50ರಿಂದ 60 ಗಿಡ ಸೇಮ್ ಕ್ಲೋನಿಂಗ್ ಏನು ಮಾಡಿದ್ರಿ ನಾವು ಗ್ರಾಫ್ಟಿಂಗ್ ಮಾಡಿದ್ರಲ್ವ, ಅದೇ ಥರನೇ ಗ್ರಾಫ್ಟಿಂಗಲ್ಲಿ ಒಂದು 10-15 ಒಂದು ಗಿಡದಿಂದ 10-15 ಮಾಡಿದರೆ ಇದರಲ್ಲಿ ಒಂದು 20ರಿಂದ 30 ಗಿಡ ಮಾಡ್ಬೋದು. ಒಂದು ಗಿಡದಿಂದ, ಒಂದು ದೊಡ್ಡ ಹೆಲ್ತಿ ಗಿಡದಿಂದ ಒಂದು 50ವರೆಗೂ ಮಾಡ್ಬೋದು ಗೈಸ್. 50 ಗಿಡವರೆಗೂ ಮಾಡ್ಬೋದು. ಬಟ್ ನಾವು ಒಂದು ಎಕರೆ 2 ಎಕರೆ ಹಾಕಿದಾಗ 50 ಗಿಡಗಳು ಒಂದೇ ಥರ ಇರ್ತವೆ, ಸರಿನಾ? ಒಂದು ಎಕರೆನೂ ಒಂದೇ ಯೂನಿಫಾರ್ಮ್ ಆಗಿರಲ್ಲ. ಇದು ಡಿಸಡ್ವಾಂಟೇಜಸ್ಸು. ಒಂದು 50 ಗಿಡ ಒಂದು ಥರ ಇರುತ್ತೆ, ಇನ್ನೊಂದು 50 ಗಿಡ ಇನ್ನೊಂದು ಗಿಡದ ಥರ ಇರುತ್ತೆ. ಆ ಥರ ಇರುತ್ತೆ, ಯೂನಿಫಾರ್ಮಾಗಿ ತೋಟ ಬರಲ್ಲ ಗೈಸ್. ಇದು ಬಂದು ಕ್ಲೋನಿಂಗು ಯಾವ ಥರ ಮಾಡ್ತಾರೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಕ್ಲೋನಿಂಗ್ ಅಡ್ವಾಂಟೇಜ್ ಹೇಳಿದ್ದೀನಿ. ಇವಾಗ ಈ ಕ್ಲೋನಿಂಗಿಗೆ ಏನು ಬೀಳುತ್ತೆ ಗೈಸ್? ರೂಟಿಂಗ್ ಹಾರ್ಮೋನಾ ಮತ್ತು ಗಿಡ ನರ್ಸರಿ ಎಲ್ಲನೇ ಇರುತ್ತಾ, ಇದೊಂದು ಕಡ್ಡಿ ತೊಗೊಂಬಂದು ಕುಸ್ತಾರೆ. ಇದಕ್ಕೆ ಒಂದು ಸೇಮ್ ಅಷ್ಟೇ, ಒಂದು ರೂಟಿಂಗ್ ಹಾರ್ಮೋನ್ಸು ಅದು ಕಾಸ್ಟ್ಲಿನೇ. ಮತ್ತು ಮೇಂಟೆನೆನ್ಸ್ ಆಗಿರ್ಬೋದು, ಪಾಲಿ ಹೌಸಲ್ಲಿ ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು. ಮತ್ತು ಇದು ಸಾಯೋದು ಜಾಸ್ತಿನೇ. ಇದು ಸಕ್ಸಸ್ ಆಗಲ್ಲ ಗ್ರಾಫ್ಟಿಂಗ್ ಥರ. ಒಂದ್ಸಲಿ ಚಿಗುರು ಬಂದಮೇಲೆ ಮುಗೀತು, ಮತ್ತು ಸಾಯಲ್ಲ. ಇದು ಚಿಗುರು ಬರೋದೇ ಕಷ್ಟ. ಇದರಲ್ಲೊಂದು ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ನರ್ಸರಿವರೆಗೆ ಒಂದು 25ರಿಂದ 30 ರೂಪಾಯಿ ಬೀಳುತ್ತೆ. ಬಟ್ ಆಚೆ ಕಡೆ ಎಲ್ಲ 5 ರೂಪಾಯಿ 6 ರೂಪಾಯಿ ಅಂತ ಮಾರ್ತಾರೆ. ಡೆಲಿವರಿ ಕೊಡ್ತೀನಿ ಅಂದರೆ ಅದೆಲ್ಲ ಗ್ರಾಫ್ಟಿಂಗ್ ಗಿಡಗಳಾಗಿರುತ್ತೆ, ಅದು ಕ್ಲೋನಿಂಗ್ ಗಿಡ ಆಗಿರಲ್ಲ. ಡೈರೆಕ್ಟ್ ನರ್ಸರಿಗೆ ಹೋದ್ರೇ ಇದು ಒಂದು 20ರಿಂದ 30 ರೂಪಾಯಿಗೆ ಸಿಗುತ್ತೆ ಗೈಸ್. ಎಲ್ಲಿ ಕೋಲ್ಕತ್ತಾ, ಮತ್ತು ಆಂಧ್ರ ಪ್ರದೇಶ, ಆಮೇಲೆ ನಮ್ಮ ಕರ್ನಾಟಕದಲ್ಲೂ ಮಾಡ್ತಾ ಇದ್ದಾರೆ. ಆಮೇಲೆ ಜಾರ್ಖಂಡ್ ಆಗಿರ್ಬೋದು, ಮತ್ತು UP ಉತ್ತರ ಪ್ರದೇಶ ಆಗಿರ್ಬೋದು, ಆ ಕಡೆ ಎಲ್ಲ ದೊಡ್ಡ ನರ್ಸರಿಗಳಿದ್ದಾವೆ. ಆ ಕಡೆಯಿಂದ ತರಿಸ್ಕೊಂಬರ್ಬೇಕು. ಇಲ್ಲಿ ನಾವು ತರಿಸಿ ಮಾರ್ತೀವಿ. ನಾವು ತರಿಸಿ ನಾರುಗಳನ್ನೆಲ್ಲ ಮಾಡ್ತೀವಿ. ನಮ್ಮ ಹತ್ರನೂ ನೀವು ತೊಗೋಬೋದು. ಮತ್ತು ಇವಾಗ ನಾನು ಟಿಶ್ಯೂ ಕಲ್ಚರ್ ಗಿಡ ಯಾವ ಥರ ಮಾಡ್ತಾರೆ, ಟಿಶ್ಯೂ ಕಲ್ಚರ್ ಯಾವ ಥರ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬನ್ನಿ ಗೈಸ್. ಸೊ ಗೈಸ್, ಇಲ್ಲಿ ನೀವು ನೋಡ್ಬೋದು, ಇದು ಒಂದು ಮದರ್ ಪ್ಲ್ಯಾಂಟ್ ತೊಗೋತಾರೆ. ಆ ಮದರ್ ಪ್ಲ್ಯಾಂಟಿಂದ ಒಂದು ಸೆಲ್ ತೊಗೋತಾರೆ. ಆ ಸೆಲ್ನ ಒಂದು ಕಲ್ಚರಲ್ಲಿ ಏನದು ಮೈಕ್ರೋ ನ್ಯೂಟ್ರಿಷನ್ಸ್ ಮೀಡಿಯಾದಲ್ಲಿ ಹಾಕ್ತಾರೆ. ಅದರಿಂದ ರೂಟ್ ಬರುತ್ತೆ. ಆ ರೂಟ್ ಬಂದು ರೂಟೆಲ್ಲ ಬರುತ್ತೆ. ಈ ಕಲ್ಚರ್ ಮೀಡಿಯಾದಲ್ಲಿ ಗ್ರೋ ಆಗುತ್ತೆ. ಈ ಕಲ್ಚರ್ ಮೀಡಿಯಾದಲ್ಲಿ ಅಬ್ಸರ್ವೇಷನ್ ಮಾಡ್ತಾರೆ, ಯಾವ ಥರ ಗ್ರೋ ಆಗ್ತಾ ಇದೆ, ಆ ಪ್ಲ್ಯಾಂಟ್ಗೆ ಯಾವ ಥರ ಡಿಸೀಸ್ ಬರ್ತಿದೆ, ಇಲ್ಲ ಯಾವ ಥರ ಏನು ಅಂತೆಲ್ಲ ನೋಡ್ತಾರೆ.
ಮತ್ತು ಇದು ಹೊಸ ಪ್ಲ್ಯಾಂಟ್ ಆಗಿ ಡೆವಲಪ್ ಆಗುತ್ತೆ. ಆ ಪ್ಲ್ಯಾಂಟು ಈ ಥರ ದೊಡ್ಡದಾಗತ್ತೆ. ಗೈಸ್ ನಾನು ಇದನ್ನು ಸಿಂಪಲಾಗಿ ಹೇಳಿದೆ, ಇನ್ನೂ ಕಾಂಪ್ಲಿಕೇಟೆಡ್ ಆಗಿ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಗೈಸ್ ಕರೆಕ್ಟಾಗಿ. ನೋಡಿ, ಒಂದು ಪ್ಲ್ಯಾಂಟ್ ಇರುತ್ತೆ, ಯಾವುದೋ ಹೆಲ್ತಿ ಪ್ಲ್ಯಾಂಟ್ ಇರುತ್ತೆ. ಆ ಪ್ಲ್ಯಾಂಟಲ್ಲಿ ಯಾವುದೋ ಒಂದು ಜೀನ್ ತೊಗೊತಾರೆ, ಒಂದು ಎಲೆ ಆಗಿರ್ಬೋದು, ಇಲ್ಲ ಒಂದು ಏನೋ ಒಂದು ತೊಗೊತಾರೆ ಗೈಸ್, ಒಂದು ಸೆಲ್, ಒಂದು ಜೀವಕೋಶ ತೊಗೋತಾರೆ. ಆ ಜೀವಕೋಶ ತೊಗೊಂಡು ಅದನ್ನು ಒಂದು ಮೀಡಿಯಾದಲ್ಲಿ ಕಲ್ಚರ್ ಮಾಡ್ತಾರೆ. ಈ ಕಲ್ಚರಲ್ಲಿ ಏನೇನು ಮಾಡ್ತಾರೆ ಅಂದರೆ ಡಿಸೀಸ್ ರೆಸಿಸ್ಟೆಂಟ್ ಜೀನ್ನ ಮಾಡಿಫೈ ಮಾಡ್ತಾರೆ. ಇದು ಒಳಗಡೆ ಬರೀ ಬೂಸ್ಟಿಂಗ್ ಹಾರ್ಮೋನ್ಸ್ ಕೊಡ್ತಾರೆ. ಯಾವ ಥರ ಅಂದರೆ ಬರೀ ಕಾಯಿ ಬಿಡೋ ಥರನೇ ಒಂದು DNA ಪ್ರಿಪೇರ್ ಮಾಡಿ DNA ಮಾಡಿಫೈ ಮಾಡ್ತಾರೆ. ಬರೀ ಗಿಡ ಚೆನ್ನಾಗಿ ಇಳುವರಿ ಕೊಡೋ ಥರ, ಮತ್ತು ಯಾವುದೇ ಡಿಸೀಸ್ ಬಂದರೆ ಸಾಯದೇ ಇದ್ದೀರ, ಆ ಡಿಸೀಸ್ಗೆ ರೆಸಿಸ್ಟೆಂಟ್ ಆಗೋ ಥರ ಜೀನ್ ಮಾಡಿಫೈ ಮಾಡ್ತಾರೆ. ಅದನ್ನು ಇಲ್ಲಿ ರೂಟಿಂಗ್ ಹಾರ್ಮೋನ್ಸ್ ಎಲ್ಲ ಹಾಕಿ ಅದು ಒಂದು ಸೆಲ್ ಇರೋದನ್ನು ಒಂದು ಗಿಡ ಮಾಡ್ತಾರೆ. ಆ ಗಿಡನ ಈ ಶೂಟಿಂಗ್ ಇರುತ್ತಲ್ಲ, ಈ ಶೂಟ್ ಸಿಸ್ಟಮ್ ಎಲ್ಲ ಡೆವಲಪ್ ಆಗುತ್ತೆ. ಶೂಟ್ ಸಿಸ್ಟಮು, ರೂಟ್ ಸಿಸ್ಟಮು. ಶೂಟ್ ಸಿಸ್ಟಮ್ ಅಂದರೆ ಏನಿಲ್ಲ ಗೈಸ್, ಈ ಭೂಮಿಯಿಂದ ಮೇಲೆ ಐತಲ್ಲ, ಇದನ್ನು ಶೂಟ್ ಸಿಸ್ಟಮ್ ಅಂತಾರೆ. ಇದು ಭೂಮಿಯಿಂದ ಮೇಲೆ ಏನು ಗಿಡ ನಿಮ್ಗೆ ಕಾಣಿಸ್ತಾ ಇದೆಯೋ ಅದೆಲ್ಲ ಶೂಟ್ ಸಿಸ್ಟಮು. ಈ ಭೂಮಿಯಿಂದ ಕೆಳಗಡೆ ನಿಮ್ಗೆ ಏನು ಕಾಣಿಸ್ತಾ ಇಲ್ವೋ ಅದೆಲ್ಲ ರೂಟ್ ಸಿಸ್ಟಮ್ ಅಂತಾರೆ. ಅದೆಲ್ಲ ಡೆವಲಪ್ ಆಗುತ್ತೆ ಗಿಡನ. ಮತ್ತು ಈ ಗಿಡನ ಸುಮ್ಮನೆ ಬಿಡಲ್ಲ ಅವರು, 1 ವರ್ಷ ಲ್ಯಾಬಲ್ಲಿ ಅಬ್ಸರ್ವೇಷನ್ ಮಾಡ್ತಾರೆ. ಯಾವ ಥರ ಅಬ್ಸರ್ವೇಷನ್ ಮಾಡ್ತಾರೆ ಅಂದರೆ, ಇದು ಯಾವ ಥರ ಹೀಲ್ಡ್ ಬಿಡ್ತಾ ಇದೆ, ಯಾವ ಥರ ಗ್ರೋ ಆಗ್ತಾ ಇದೆ ಅಂತ ಎಲ್ಲ ಅಬ್ಸರ್ವ್ ಮಾಡ್ತಾರೆ ಗೈಸ್. 1 ವರ್ಷ ಕರೆಕ್ಟಾಗಿ ಲ್ಯಾಬಲ್ಲಿ ಅಬ್ಸರ್ವ್ ಮಾಡ್ತಾರೆ. ಈ ಗಿಡಕ್ಕೆ ಕಾಯಿಲೆ ಬಂದೈತಾ, ಯಾವ ರೀತಿ ಕಾಯಿ ಬಿಡ್ತಾ ಇದೆ, ಇದು ಫುಲ್ಲು ಮೊದಲೇ ಎಲ್ಲ ಲ್ಯಾಬಲ್ಲಿ ಟೆಸ್ಟ್ ಮಾಡ್ತಾರೆ ಗಿಡನ. ಅದಾದಮೇಲೆ ಎತ್ತಿ ಪಾಲಿ ಹೌಸ್ಗೆ ಹಾಕ್ತಾರೆ. ಇದನ್ನು ಪಾಲಿ ಹೌಸ್ಗೆ ಹಾಕಿ ಆರ್ಡ್ರ್ ಬಂದಮೇಲೆ ಮಾರ್ಕೋತಾರೆ. ಯಾರೇ ಆಗಿರ್ಬೋದು ಗೈಸ್, ಈ ಥರ ಮಾಡೋಕ್ಕೆ ಒಂದು ಲ್ಯಾಬ್ ಇರಬೇಕು, ಮತ್ತು ವೆಲ್ ಎಜುಕೇಟೆಡ್ ಪೀಪಲ್ಸ್ ಇರಬೇಕು. ಆ ಟಿಶ್ಯೂ ಕಲ್ಚರ್ ಮಾಡೋಕ್ಕೆ ಟ್ರೈನಿಂಗ್ ಇರಬೇಕು, ಮತ್ತು ಲ್ಯಾಬ್ ಕಂಡೀಷನ್ ಇರಬೇಕು, ಪಾಲಿ ಹೌಸ್ ಇರಬೇಕು, ನೆಟ್ ಹೌಸ್ ಇರಬೇಕು. ಇಷ್ಟಕ್ಕೂ ಬಂಡವಾಳ ಜಾಸ್ತಿ ಬೀಳತ್ತೆ. ಯಾಕಂದರೆ ಒಂದು ಟಿಶ್ಯೂ ಕಲ್ಚರ್ ಪ್ಲ್ಯಾಂಟ್ ಮಾಡೋದು ಅಷ್ಟು ಈಸಿ ಅಲ್ಲ ಗೈಸ್. ಇಷ್ಟೆಲ್ಲ ಪ್ರೊಸೀಜರ್ ಇರುತ್ತೆ, 2 ವರ್ಷ ಶ್ರಮ ಇರುತ್ತೆ ಅದರೊಳಗಡೆ. ಅವ್ರು ಆಲ್ರೆಡಿ ಅದನ್ನು ಟ್ರಯಲ್ ಮಾಡಿ ನೋಡ್ಬಿಟ್ಟಿರ್ತಾರೆ, ಅದರಿಂದ ಏನೇನು ಯೂಸಸ್ ಇರುತ್ತೆ. ಅದು ಏನಾದರೂ ರಿಜೆಕ್ಟ್ ಆದರೆ, ಒಂದು ಗಿಡನೂ ರಿಜೆಕ್ಟ್ ಆದರೆ ಅದನ್ನು ಅಲ್ಲೇ ಲ್ಯಾಬಲ್ಲೇ ಡಿಸ್ಕಂಟಿನ್ಯೂ ಮಾಡ್ಬಿಟ್ಟು ಅದನ್ನು ಎತ್ತು ಬಿಸಾಕ್ತಾರೆ. ಅದನ್ನು ಚೆನ್ನಾಗಿರೋ ಗಿಡಗಳನ್ನ ಮಾತ್ರ ಅವರು ಇಟ್ಕೋತಾರೆ ಲ್ಯಾಬಲ್ಲಿ, ಮತ್ತು ಮಾರ್ತಾರೆ ರೈತರಿಗೆ. ಅದು ಟಿಶ್ಯೂ ಕಲ್ಚರ್ ಗಿಡಗಳು. ಇವಾಗ ನಾವೇನಾದರೂ 1 ಎಕರೆ ಇಲ್ಲ 2 ಎಕರೆ ಹಾಕಿದ್ರೆ ಅಂತ ಇಟ್ಕೊಳ್ಳಿ ಗೈಸ್, ಒಂದು ಗಿಡ ಯಾವ ರೀತಿ ಕಾಯಿ ಬಿಡುತ್ತೋ ಪ್ರತಿಯೊಂದು ಗಿಡನೂ ಅದೇ ರೀತಿ ಕಾಯಿ ಬಿಡುತ್ತೆ, ಯೂನಿಫಾರ್ಮ್ ಆಗಿರುತ್ತೆ. ಒಂದು ಗಿಡನೂ ಸಾಯಲ್ಲ. ಪ್ರತಿಯೊಂದು ಗಿಡನೂ, ಇವಾಗ ಒಂದು ಗಿಡ 10 kg ಬಿಟ್ಟರೆ ಪ್ರತಿಯೊಂದು ಗಿಡನೂ 10 kg ಬಿಡುತ್ತೆ, ಯೂನಿಫಾರ್ಮ್ ಆಗಿರುತ್ತೆ. ಅವಾಗ ನಮ್ಗೆ ಇಳುವರಿನೂ ಜಾಸ್ತಿ ಆಗುತ್ತೆ ಗಿಡದಿಂದ, ಮತ್ತು ಗಿಡನೂ ಸಾಯಲ್ಲ. ನಮಗೆ ಮತ್ತೆ ಗಿಡ ಉಳಬೇಕು ಅಂತ ಅವಶ್ಯಕತೆನೂ ಇರಲ್ಲ. ಈ ಥರ ಟಿಶ್ಯೂ ಕಲ್ಚರ್ದು ಅಡ್ವಾಂಟೇಜಸ್ಸು. ಮತ್ತು ಇದಕ್ಕೆ ಬಂಡವಾಳ ಗೈಸ್, ಇದು ಒಂದು ನಾರು ಬಂದು ನರ್ಸರಿಯವರೇ ಒಳ್ಳೆ ಸರ್ಟಿಫಿಕೇಟ್ ಎಲ್ಲ ಇರೋ ನರ್ಸರಿ ಅಲ್ಲ, ಲ್ಯಾಬ್ ಆದರೆ ಇದು ಮಿನಿಮಮ್ ಅಂದರೆ 200 ರೂಪಾಯಿವರೆಗೂ ಮಾರ್ತಾರೆ ಗೈಸ್. ಇದು ಗಿಡನ ಅಲ್ಲಿ ಲ್ಯಾಬಿಂದ ಆಚೆ ಬಂದು ಪಾಲಿ ಹೌಸ್ಗೆ ಬರೋಕ್ಕೇ 200 ರೂಪಾಯಿ ಬೇಕು ಇದಕ್ಕೆ, ಒಂದು ಗಿಡಕ್ಕೆ. ಯಾಕಂದರೆ ಇದಕ್ಕೆ ಲ್ಯಾಬ್ ಮೇಂಟೆನೆನ್ಸ್ ಏನು, ಮತ್ತು ಲ್ಯಾಬಲ್ಲಿ ಏನು ಒಂದು ಲ್ಯಾಬಲ್ಲಿ ಕೆಲಸ ಮಾಡಬೇಕು ಅಂದರೆ ಅವರು ವೆಲ್ ಎಜುಕೇಟೆಡ್ ಆಗಿರ್ತಾರೆ. ಅವ್ರಿಗೆ ಸಂಬಳ ಏನು, ಒಳ್ಳೆ ಡಾಕ್ಟ್ರೇಟ್ಗಳೇ ಇರ್ತಾರೆ ಅಲ್ಲಿ ಕೆಲಸ ಮಾಡೋರು. ಅವ್ರಿಗೆ ಸಂಬಳ ಆಗಿರ್ಬೋದು, ಲ್ಯಾಬ್ದು ಕರೆಂಟ್ ಬಿಲ್ ಆಗಿರ್ಬೋದು, ಲ್ಯಾಬ್ದು ಮೇಂಟೆನೆನ್ಸ್ ಆಗಿರ್ಬೋದು, ಇದೆಲ್ಲ ಚಾರ್ಜಸ್ ತೆಗೆದು ಎಲ್ಲ ನಾರ್ ಮೇಲೇ ಹಾಕ್ತಾರೆ. ಮತ್ತು ನಾರಿಂದನೇ ತಾನೇ ಅವರು ಬಿಸ್ನೆಸ್ ಮಾಡೋದು, ಮತ್ತು ಅವ್ರಿಗೆ ನಾರಿಂದಾನೇ ಬಿಸ್ನೆಸ್ ಆಗಬೇಕು ಅಲ್ವ. ಅದಕ್ಕೆ ಆ ನಾರು ರೇಟು 200 ರೂಪಾಯಿ 300 ರೂಪಾಯಿ ಇರಲ್ಲ, ಬಟ್ 200 ರೂಪಾಯಿ 250 ರೂಪಾಯಿ ಇರುತ್ತೆ. ಈ ಥರ ಟಿಶ್ಯೂ ಕಲ್ಚರ್ ನಾರು ಅಂತ ಯಾರಾದರೂ ಮಾರಿದರೆ ಸುಮ್ಮನೆ ರೈತರೆಲ್ಲ ನೀವು ಮೋಸ ಹೋಗ್ಬೇಡ್ರಿ. ಇದಕ್ಕೆ ಇನ್ವೆಸ್ಟ್ಮೆಂಟೇ ಜಾಸ್ತಿ ಇದೆ, ಯಾಕಂದರೆ 2 ವರ್ಷ ಶ್ರಮ ಇರುತ್ತೆ ಟಿಶ್ಯೂ ಕಲ್ಚರ್ ಮಾಡೋಕ್ಕೆ. ಅದಕ್ಕೆ ರೈತರು ಟಿಶ್ಯೂ ಕಲ್ಚರ್ ಯಾರೂ ಉಳಲ್ಲ. ಆಲ್ಮೋಸ್ಟ್ ಎಲ್ಲೂ ಟಿಶ್ಯೂ ಕಲ್ಚರ್ ಲ್ಯಾಬೇ ಇಲ್ಲ, ಯಾಕಂದರೆ ಮೇಂಟೆನೆನ್ಸ್ ಜಾಸ್ತಿ ಟಿಶ್ಯೂ ಕಲ್ಚರ್ ಲ್ಯಾಬ್ಗೆ, ಮತ್ತು ಲೇಬರ್ಸ್ಗೆಲ್ಲ ಮೇಂಟೆನೆನ್ಸ್ ಜಾಸ್ತಿ, ಅವ್ರಿಗೆ ಸಂಬಳನೂ ಜಾಸ್ತಿ ಕೊಡಬೇಕು. ಮತ್ತು ಇದನ್ನೆಲ್ಲ ಒಂದು 50-60 ರೂಪಾಯಿಗೂ ಮಾರೋಕ್ಕಾಗಲ್ಲ, ಒಂದು 100 ರೂಪಾಯಿಗೂ ಮಾರೋಕ್ಕಾಗಲ್ಲ, ಒಂದು 200 ರೂಪಾಯಿ ಆದರೂ ಮಾರೇಬೇಕು. ಯಾರಾದರೂ ನಿಮಗೆ ಟಿಶ್ಯೂ ಕಲ್ಚರ್ ಗಿಡ ಅಂದ್ಬಿಟ್ಟು ಕಡಿಮೆಗೆ ಕೊಡ್ತಾಯಿದ್ದಾರೆ ಅಂದರೆ ನಂಬಕ್ಕೆ ಹೋಗಬೇಡಿ, ನೀವು ಜಸ್ಟ್ ಮೋಸ ಹೋಗ್ತಾಯಿದ್ದೀರಿ ಅಂತ ಅರ್ಥನೇ.
ಯಾಕಂದರೆ ಇದು ಇನ್ವೆಸ್ಟ್ಮೆಂಟೇ ಇಷ್ಟು ಬೀಳ್ತಾ ಇದೆ. ಒಂದು ಲ್ಯಾಬು ಮೇಂಟೈನ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ. ಅಲ್ಲಿ ಎಲೆಕ್ಟ್ರಿಕ್ ಬಿಲ್ ಕಟ್ಟಬೇಕು, ಡಾಕ್ಟ್ರ್ ಫೀಸ್ ಕಟ್ಟಬೇಕು, ಗಿಡ 2 ವರ್ಷ ಮೇಂಟೈನ್ ಮಾಡಬೇಕು. ಅವ್ರು ಅದು ಹೆಂಗೆ ಕೊಟ್ಬಿಡೋಕ್ಕಾಗತ್ತೆ ಗಾಯ್ಸ್ ಟಿಶ್ಯೂ ಕಲ್ಚರ್ ಗಿಡನ ಬರೀ ₹50 ₹60ಗೆ. ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಅದಕ್ಕೆ ಇನ್ವೆಸ್ಟ್ಮೆಂಟೇ ಇಷ್ಟು ಬಿದ್ದರೆ ಮತ್ತು ಮಾರೋನಿಗೆ ಇನ್ನೆಷ್ಟು ಬೇಕು. ಅದಕ್ಕೆ ಗಾಯ್ಸ್ ಈ ವಿಡಿಯೋದಲ್ಲಿ ನಾನು ಆಲ್ಮೋಸ್ಟ್ ರೈತರಿಗೆ ಯಾವ ಥರ ಮೋಸ ಆಗುತ್ತೆ, ಟಿಶ್ಯೂ ಕಲ್ಚರ್ ನಾರು ಅಂದ್ಬಿಟ್ಟು ಗ್ರಾಫ್ಟೆಡ್ ನಾರು ಕೊಡ್ತಾರೆ, ಟಿಶ್ಯೂ ಕಲ್ಚರ್ ನಾರು ಅಂದ್ಬಿಟ್ಟು ಕ್ಲೋನ್ದು ಗಿಡ ಕೊಡ್ತಾರೆ. ಆ ಥರ ಎಲ್ಲ ಮೋಸ ಹೋಗ್ಬೇಡ್ರಿ. ನಿಮಗೇನಾದರೂ ನಾರು ಬೇಕು ಅಂದರೆ ಟಿಶ್ಯೂ ಕಲ್ಚರ್ ನಾರು ಆಲ್ಮೋಸ್ಟ್ ನಾನು ಯಾಕಂದರೆ ಗ್ರಾಫ್ಟೆಡ್ ಆಗಲಿ ಕ್ಲೋನಿಂಗ್ ಆಗಲಿ ನಾನು ಸಜೆಸ್ಟ್ ಮಾಡಲ್ಲ ಉಳ್ರಿ ಅಂದರೆ. ಯಾಕಂದರೆ ಇವಾಗ ಒಂದು ಗಿಡ ಇಲ್ಲೇ ನೋಡ್ಬೋದು ಗೈಸ್, ಇವಾಗ ಈ ತೋಟದಲ್ಲಿ ನೋಡ್ಬೋದು, ಇದ್ರಲ್ಲಿ ಚೆನ್ನಾಗಿ ಇಳುವರಿ ಬರುತ್ತೆ. ನೆಕ್ಸ್ಟು ಇದರಲ್ಲಿ ಇಳುವರಿ ಇರಲ್ಲ. ಮತ್ತು ಇನ್ನೊಂದು ಗಿಡ ನೋಡ್ಬೋದು, ಇದು ಚಿಕ್ಕದಾಗಿದೆ, ಇನ್ನೊಂದು ಗಿಡ ಇನ್ನೊಂದು ಥರ ಇದೆ. ಈ ಥರ ಇರಬಾರ್ದು. ನಮ್ಮ ತೋಟ ಯೂನಿಫಾರ್ಮ್ ಆಗಿರಬೇಕು, ಎಲ್ಲ ಇಳುವರಿ ಚೆನ್ನಾಗಿ ಬರಬೇಕು ಅಂದರೆ ನೀವು ಟಿಶ್ಯೂ ಕಲ್ಚರ್ ಗಿಡನ ಹೂಳಿ. ಅದಕ್ಕೆ ನಾನು ಟಿಶ್ಯೂ ಕಲ್ಚರ್ ಗಿಡನೇ ಪ್ರಮೋಟ್ ಮಾಡೋದು. ನನ್ನ ಹತ್ರ ಟಿಶ್ಯೂ ಕಲ್ಚರ್ ಗಿಡ ಸಿಗತ್ತೆ. ನಿಮ್ಗೇನಾದರೂ ಟಿಶ್ಯೂ ಕಲ್ಚರ್ ಗಿಡ ಬೇಕು ಅಂದರೆ ತೈವಾನ್ ಪಿಂಕ್ ಟಿಶ್ಯೂ ಕಲ್ಚರ್ ಆಗಿರ್ಬೋದು, ರೆಡ್ ಡೈಮಂಡ್ ಟಿಶ್ಯೂ ಕಲ್ಚರ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಟಿಶ್ಯೂ ಕಲ್ಚರ್ ಗಿಡ ಬೇಕು ಅಂದರೆ ಜೆನ್ಯೂನ್ ಗಿಡ ತರಿಸ್ಕೊಡ್ತೀನಿ, ಒರಿಜಿನಲ್ ಗಿಡನೇ ತರಿಸ್ಕೊಡ್ತೀನಿ. ನಿಮಗೆ ಬೇಕಾದರೆ ನನ್ನ ನಂಬರು 8088032513 ನನ್ನ ನಂಬರು. ಕಾಲ್ ಮಾಡಿ, ನಮ್ಮದು ತೋಟಕ್ಕೆ ವಿಸಿಟ್ ಮಾಡಿ, ನಮ್ಮ ಜಾಗಕ್ಕೆ ವಿಸಿಟ್ ಮಾಡಿ, ನಮ್ಮ ಹತ್ರ ಮಾತಾಡಿ. ನಿಮಗೆ ನಂಬಿಕೆ ಬಂದ ಮೇಲೆ ಮಾತ್ರನೇ ನಮ್ಮ ಹತ್ರ ನಾರು ತೊಗೊಳ್ಳಿ. ಅಷ್ಟೇ, ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಗಾಯ್ಸ್.